ಭೀಮಾ ತೀರದ ನಟೋರಿಯಸ್ ಹಂತಕ ಬಾಗಪ್ಪ ಬರ್ಬರ ಹತ್ಯೆ. ಬಾಗಪ್ಪ ದೇಹದಲ್ಲಿ ಗುಂಡುಗಳು ಪತ್ತೆ. ಅಪ್ಪನನ್ನ ಕೊಂದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕೆಂದು ಆಗ್ರಹಿಸಿದ ಮಗಳು. ಉದಯಗಿರಿ ಠಾಣೆಗೆ ಕಲ್ಲೆಸೆದ 8 ಆರೋಪಿಗಳ ಬಂಧನ. ದಾಂಧಲೆಗೂ ಮುನ್ನ ಮೌಲ್ವಿ ಪ್ರಚೋದನಕಾರಿ ಭಾಷಣ ವೈರಲ್. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಫಿಕ್ಸಾ? ಖರ್ಗೆ ಮಾತಿನ ಮರ್ಮ ಏನು? ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ನಟೋರಿಯಸ್ ಹಂತಕ ಬಾಗಪ್ಪ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಕೊಡಲಿಯಿಂದ ಬಾಗಪ್ಪನ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ದಾರೆ. ವಿಜಯಪುರ ನಗರದ ಮದೀನಾ ನಗರದಲ್ಲಿ ಬಾಡಿಗೆಗೆ ಬಾಗಪ್ಪ ವಾಸವಿದ್ದ. ನಿನ್ನೆ ರಾತ್ರಿ 9:30 ಸುಮಾರಿಗೆ ಆಟೋದಲ್ಲಿ ಬಂದಂತಹ 4-5 ದುಷ್ಕರ್ಮಿಗಳು ಊಟವನ್ನ ಮಾಡಿ ಮನೆ ಎದುರು ಬಾಗಪ್ಪ ವಾಕಿಂಗ್ ಮಾಡ್ತಾ ಇದ್ದ ವೇಳೆ ಮಾರಕಾಸ್ತ್ರ ಹಾಗೂ ಬಂದೂಕಿನಿಂದ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಕರೆಂಟ್ ಕಟ್ ಮಾಡಿ ಹತ್ಯೆ ಮಾಡಿದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಾಗಪ್ಪ ಮೇಲೆ 10 ಕೇಸ್ಗಳಿದೆ. ಈ ಪೈಕಿ 6 ಮರ್ಡರ್ ಕೇಸ್ಗಳೇ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಾಗಪ್ಪ ಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4-5 ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ, ಮತ್ತೆ ಪಿಸ್ತೂಲ್ ಇಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ. ಈಗ ಮನೆಯವರು ಹೇಳಿದ ಪ್ರಕಾರ 4-5 ಜನ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ದಾರೆ, ಅದನ್ನು ವರ್ಕೌಟ್ ಮಾಡ್ತಾ ಇದೆ. ನಟೋರಿಯಸ್ ಹಂತಕ ಬಾಗಪ್ಪ ಹತ್ಯೆಯ ಪ್ರಕರಣದ ಸಂಬಂಧ ಈ ಹಿಂದೆ ಕೊಲೆಯಾಗಿದ್ದ ರವಿ ಅಗರಖೇಡ ಸಹೋದರ ಪಿಂಠ್ಯ ವಿರುದ್ಧ ದೂರು ದಾಖಲಾಗಿದೆ. ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಹತ್ಯೆಯಾದಂತಹ ಬಾಗಪ್ಪ ಮಗಳು ಗಂಗೂಬಾಯಿ ದೂರನ್ನು ಕೊಟ್ಟಿದ್ದಾಳೆ. ರವಿ ಸಹೋದರ ಪಿಂಠ್ಯ ಹಾಗೂ ಸಹಚರರಿಂದ ಕೃತ್ಯ ಅಂಥೇಳಿ ದೂರು ದಾಖಲಾಗಿದೆ. ಬಾಗಪ್ಪ ಹರಿಜನ್ ದೇಹಕ್ಕೆ ಗುಂಡು ಹೊಕ್ಕಿರುವ ಶಂಕೆಯ ಹಿನ್ನೆಲೆಯಲ್ಲಿ ಸಿಟಿ ಸ್ಕ್ಯಾನ್ಗೆ ಕೊಂಡೊಯ್ಯಲಾಯಿತು. ಶವಾಗಾರದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ನಮ್ಮ ತಂದೆಯನ್ನ ಕೊಂದವರು ಹಾಳಾಗಿ ಹೋಗ್ಲಿ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ಪಬ್ಲಿಕ್ ಟಿವಿ ಎದುರು ಬಾಗಪ್ಪ ಹಿರಿಯ ಮಗಳು ಗಂಗೂಬಾಯಿ ಭಾವುಕರಾದ್ರು. ಇನ್ನು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ತನಿಖೆ ನಡೆಸುತ್ತೇವೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಉದಯಗಿರಿಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೂ ಮುನ್ನ ಮೌಲ್ವಿಯೊಬ್ಬರು ಪ್ರಚೋದನಾಕಾರಿ ಭಾಷಣ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಮೈಕನ್ನ ಹಿಡಿದು ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಎಂಬಂತಹ ಮೌಲ್ವಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ. ಆತನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಇನ್ನು ಆತನ ಭಾಷಣದಲ್ಲಿ ಧರ್ಮಕ್ಕಾಗಿ ಬದುಕಿರುವ ಮುಸ್ಲಿಮರು ಇನ್ನೂ ಇದ್ದಾರೆ. ಧರ್ಮ ರಕ್ಷಣೆಯ ಬದ್ಧತೆ ನಿನ್ನೆಯೂ ಇತ್ತು, ಇವತ್ತೂ ಇದೆ. ಎಲ್ಲಾ ಘೋಷಣೆ ಕೂಗಿ ನಾವು ಪ್ರಾಣ ಬೇಕಾದ್ರೂ ಕೊಡ್ತೇವೆ. ಸಾದಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸುರೇಶ್ ಹೆಸರಿನ ನಾಯಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ. ಆತನನ್ನ ಕೂಡಲೇ ಬಂಧಿಸಿ ಆತನನ್ನ ನೇಣಿಗೆ ಹಾಕಬೇಕು, ಮರಣದಂಡನೆಯನ್ನ ವಿಧಿಸಬೇಕು ಅಂತ ಹೇಳಿ ಮೌಲ್ವಿ ಪ್ರಚೋದನಾಕಾರಿಯಾಗಿ ಮಾತನಾಡಿದ್ದಾರೆ. गैरत मुस्लिम जिंदा है, दीन पे मर मिटने का जज्बा कल भी था और आज भी है. सब नारा लगाए, हम नबी के लिए जान भी देने के लिए तैयार हैं. हम नबी के लिए जान भी देने के लिए तैयार हैं. आज मुसलमानों को हमेशा निशाना बनाया गया. सुरेश नाम का कुत्ता, सुरेश नाम मेरे आका की शान में गुस्ताखी किया है. हुकूमत हिंद से मैं गुजारिश करता हूँ. ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದವರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಪೊಲೀಸ್ ಠಾಣೆಯ ಬಳಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ಆರೋಪಿಗಳ ಗುರುತನ್ನು ಪತ್ತೆ ಹಚ್ಚಿದ್ದಾರೆ. ಸದ್ಯ ಪೊಲೀಸರು ಆರೋಪಿಗಳ ಹೆಸರು ವಿಳಾಸವನ್ನು ಪಟ್ಟಿ ಮಾಡಿಕೊಂಡಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಪ್ರಕರಣದ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್, ಪ್ರಕರಣದಲ್ಲಿ ಯಾವ ಮುಲಾಜು ಇಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಠಾಣೆಗೆ ಕಲ್ಲನ್ನು ಹೊಡಿತಾರೆ, ಕಾರು ಬೈಕು ಜಖಂ ಮಾಡ್ತಾರೆ ಅಂದ್ರೆ ಅವರನ್ನ ಸುಮ್ಮನೆ ಬಿಡೋದಕ್ಕಾಗಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಈ ತರಹದ ಘಟನೆಗಳು ಆಗಿರಲಿಲ್ವಾ ಅಂತ ಪ್ರಶ್ನಿಸಿದ್ರು. ಇನ್ನು ಪ್ರಕರಣದಲ್ಲಿ ಪೊಲೀಸರ ತಪ್ಪಿಲ್ಲ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಅವ್ರು ನಮ್ಮ ಕೈ ಕೊಡಿ, ಅವನನ್ನ ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವ್ರ ಕೈ ಕಾನೂನು ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾವು ಈಗ ಕಠಿಣವಾದ ಕ್ರಮ ತಗೊಳ್ತೀವಿ, ಮುಲಾಜಿಂದ ತಗೊಳ್ತೀವಿ. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಗುದ್ದಾಟ, ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಕಿತ್ತಾಟ ನಡೀತಾ ಇರೋ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬದಲಾವಣೆ ಖಚಿತ ಎಂಬ ಬಗ್ಗೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುಳಿವು ಕೊಟ್ಟಿದ್ದಾರೆ. ಈಗಾಗಲೇ 3 ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ಉಳಿದ ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತೇವೆ. ಹಂತ ಹಂತವಾಗಿ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಖರ್ಗೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಆಗದೇ ಇದ್ರೆ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ ಅಂತ ಹೈಕಮಾಂಡ್ ನಾಯಕರ ಮುಂದೆ ಸಚಿವ ಸತೀಶ್ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಎನ್ನಲಾಗ್ತಿದೆ. ಈಗ 3-4 ಮಾಡಿದ್ದೇವೆ, ಬಾಕಿ
ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು, ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸ ಮಾಡಿ ಮುಗಿಸ್ತೇವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗೊಂದಲ ಏರ್ಪಡುತ್ತಿದ್ದಂತೆ ಮಧ್ಯ ಪ್ರವೇಶ ಮಾಡಿದ್ದ ಹೈಕಮಾಂಡ್ ಪರಿಸ್ಥಿತಿಯನ್ನ ತಿಳಿಗೊಳಿಸಿತ್ತು. ಹೈಕಮಾಂಡ್ ಎಂಟ್ರಿ ಬಳಿಕ ತಣ್ಣಗಾಗಿದ್ದ ದಲಿತ ಸಚಿವರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿ ಮೌನವಾಗಿದ್ದ ದಲಿತ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಜಿ ಪರಮೇಶ್ವರ್ ಒಬ್ಬರ ಬೆನ್ನ ಹಿಂದೆ ಒಬ್ಬರಂತೆ ದೆಹಲಿ ಪರೇಡ್ ಶುರು ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಮರಳಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ರಾಜಣ್ಣ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು ಅವರು ವರಿಷ್ಠರ ಭೇಟಿಗೆ ಸಮಯ ಕೇಳಿದ್ದಾರೆ. ರಾಜಣ್ಣ ಭೇಟಿ ನಡುವೆ ಗೃಹ ಸಚಿವ ಪರಮೇಶ್ವರ್ ಕೂಡ ದೆಹಲಿಗೆ ಭೇಟಿ ನೀಡಿದ್ದು ಅವರು ಇಲಾಖೆ ಕೆಲಸದ ನೆಪದಲ್ಲಿ ವರಿಷ್ಠರ ಭೇಟಿ ಮಾಡಲಿದ್ದಾರೆ ಎನ್ನಲಾಗಿದೆ. ಹೀಗೆ ದೆಹಲಿಗೆ ಬರ್ತಿರುವ ನಾಯಕರು ಹೈಕಮಾಂಡ್ ಮುಂದೆ ದಲಿತ ಸಮಾವೇಶಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಖರ್ಗೆ, ನಮ್ಮ ರಾಜ್ಯದ ನಾಯಕರು ನನ್ನ ಭೇಟಿಗೆ ಬರುತ್ತಾರೆ, ಬೇಡ ಅನ್ನೋಕೆ ಆಗುತ್ತಾ ಎಂದಿದ್ದಾರೆ. ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತಿದ್ದೆ. ಈಗ ಯಾರೇನು ಭೇಟಿ ಮಾಡ್ತೀರಿ ಎಲ್ಲನೂ ಅಂತ್ಯದಲ್ಲಿ ಹೋಗೋವಾಗ ನಿಮ್ಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಅವ್ರನ್ನೂ ಭೇಟಿ ಮಾಡ್ತಾರೆ. AICC ಪ್ರೆಸಿಡೆಂಟ್ ಇದ್ದೀನಿ, ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬೇಡಲ್ಲಕ್ಕಾಗ್ತದೆ. ಮೂಡ ನಿವೇಶನ ಅಕ್ರಮ ಹಂಚಿಕೆ ಹಗರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಲೋಕಾಯುಕ್ತ ಪೊಲೀಸರು ಹಗರಣದ ಸಂಪೂರ್ಣ ತನಿಖೆ ಮುಗಿಸಿದ್ದು ಅಂತಿಮ ವರದಿಯನ್ನ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಸಲ್ಲಿಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಅಂತಿಮ ವರದಿಯನ್ನ ಸಲ್ಲಿಸಿದ್ರು. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿಯಿಂದ ಸಲ್ಲಿಕೆಯಾದ ವರದಿಯನ್ನ ಐಜಿಪಿ ಹಾಗೂ ಎಡಿಜಿಪಿ ಮನೀಶ್ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಈ ವಾರದ ಅಂತ್ಯದಲ್ಲಿ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆ ಆಗಲಿದೆ. ಆ ಬಳಿಕ ಮೂಡ ಹಗರಣಕ್ಕೆ ಯಾವ ರೀತಿಯ ತಿರುವು ಸಿಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಮೊನ್ನೆಯಷ್ಟೇ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಮುಂದುವರೆಸಿದ್ದು, ಈ ಮಧ್ಯೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗಿದೆ. ಪಬ್ಲಿಕ್ ಟಿವಿಯ 13ನೇ ವರ್ಷದ ಸಂಭ್ರಮದಲ್ಲಿ ಭಾಗಿಯಾಗಿ ಸಿಎಂ ಸಿದ್ದರಾಮಯ್ಯ ಸಡಗರವನ್ನು ಮತ್ತಷ್ಟು ಹೆಚ್ಚಿಸಿದರು. ಪಬ್ಲಿಕ್ ಟಿವಿ ಮುಖ್ಯಸ್ಥ ರಂಗನಾಥರ ಬಿಗ್ ಬುಲೆಟಿನ್ಗೆ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ಸಮಾಜದ ಅಸಮಾನತೆ ಪರ ತಮ್ಮ ಧ್ವನಿ ಮುಂದುವರಿಸುವಂತೆ ತಿಳಿಸಿದರು. ಇನ್ನು ತಮ್ಮ ರಾಜಕೀಯ ಜೀವನದ ಬಗ್ಗೆ ಮುಕ್ತವಾಗಿ ಸಿಎಂ ಮಾತನಾಡಿದರು. ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದರು. ನಾನು ಮತ್ತೆ ಸ್ಪರ್ಧಿಸೋಕೆ ಮಾನಸಿಕವಾಗಿ ಸಿದ್ಧ ಇದ್ದೀನಿ. ಸಕ್ರಿಯ ರಾಜಕಾರಣದಲ್ಲಿ ಇರುವಂತೆ ಹಲವರ ಒತ್ತಡ ಇದೆ. ಮತ್ತೆ ಅಧಿಕಾರಕ್ಕೆ ಕೊಡೋದು ಜನಾಭಿಪ್ರಾಯ. ನನಗೆ ದಾಖಲೆ ಮಾಡುವಲ್ಲಿ ನಂಬಿಕೆ ಇದೆ. 2ನೇ ಅವಧಿಯ ಸಿಎಂ ಆಗಿ ಖುಷಿಯಾಗಿದ್ದೀನಿ. ಐ ಆಮ್ ಹ್ಯಾಪಿ ಅಂತ. ಅಲ್ಲದೆ ಅತಿ ಹೆಚ್ಚು ಅವಧಿಯ ಸಿಎಂ ದಾಖಲೆ ವಿಶ್ವಾಸವನ್ನ ಸಿಎಂ ಸಿದ್ದರಾಮಯ್ಯ ಪಬ್ಲಿಕ್ ಟಿವಿ ವೇದಿಕೆಯಲ್ಲಿ ವ್ಯಕ್ತಪಡಿಸಿದರು. ಈ ಮೂಲಕ ಪಕ್ಷದಲ್ಲಿ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋರಿಗೆ ಪರೋಕ್ಷ ಸಂದೇಶವನ್ನು ನೀಡಿದ್ದಾರೆ. ದಾಖಲೆ ಮಾಡೋದ್ರಲ್ಲಿ ನಂಬಿಕೆ ಇದೆಯಾ ನಿಮ್ಗೆ? ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವಿನ್ನೂ ಸ್ವಲ್ಪ ದೀರ್ಘಕಾಲನೇ ಇರಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ಈಗ ದಾಖಲೆ ಆಗಿಲ್ಲ ಅಂತಲ್ಲ, ಇಲ್ಲ ಈಗಾಗಿರೋದಿಲ್ಲ, ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಂಗಾರೆ ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀರಿ. ಅದು ದಾಖಲೆನೆ ಮಾಡೇ ಬಿಡಿ. ಆ ದಾಖಲೆನೂ ದಾಖಲೆನೆ ಮಾಡ್ತೀರಾ ಅಲ್ವಾ? ದಾಖಲೆನ ಬಿಡಲ್ಲ ನೀವು. ನೀವೆಲ್ಲಿ ಬಿಡ್ತೀರಿ? ಬಿಡಂಗಿಲ್ಲ. ದಾಖಲೆ ಆಗೇ ಆಗ್ಬೇಕದು. ಇದೆ, ವಿಶ್ವಾಸ ಇದೆ. ಪಬ್ಲಿಕ್ ಟಿವಿ 13ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಈ ವೇಳೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್, ಡಿಕೆಶಿ ಸಂವಾದದಲ್ಲಿ ಡಿಕೆಶಿ ಮನಬಿಚ್ಚಿ ಮಾತನಾಡಿದ್ದಾರೆ. ಸಿಎಂ ಕುರ್ಚಿ ಬಗೆಗಿನ ಪ್ರಶ್ನೆಗೆ ಡಿಕೆಶಿ, ನಾನು ಆಶಾಭಾವನೆಯಿಂದ ಇದ್ದೇನೆ, ಕಾಯ್ತೀನಿ. ನನಗೂ ಒಳ್ಳೆಯ ದಿನಗಳು ಬರಲಿವೆ. ಕೆಲವು ಸತ್ಯಗಳನ್ನ ಹೇಳೋಕೆ ಆಗಲ್ಲ. ಪಾರ್ಟಿಗೆ ಲಾಯಲ್ ಆಗಿರೋರಿಗೆ ಭವಿಷ್ಯ ಇದೆ. ಗಾಂಧಿ ಕುಟುಂಬದ ಮೇಲೆ ನನಗೆ ನಂಬಿಕೆ ಇದೆ ಎಂದಿದ್ದಾರೆ. ಅಲ್ಲದೆ ಡಿಕೆಶಿಯ ಸಿಎಂ ಬಯಕೆ ಈಡೇರದ ಬಳಿಕ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಬಗ್ಗೆ ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಬಯಕೆ ಇದೆ, ಮುಂದೆ ನೋಡೋಣ ಎಂದಿದ್ದಾರೆ. ರಾಜೀವ್ ಗಾಂಧಿ ಅವರು ಗುರುಸಿದ್ದು, ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿ ನಿಂತಿದ್ದು, ಈ ಗಾಂಧಿ ಫ್ಯಾಮಿಲಿದು ಏನೋ ನನಗೊಂದು ಬೀನ್ ಪೊಲಿಟಿಕಲಿ ಅಟ್ಯಾಚ್ ಇಲ್ಲ. ನನಗೆ ನನಗೂ ಆಯಿತು, ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್.
ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಎಂಬ ಘೋಷವಾಕ್ಯದೊಂದಿಗೆ ಫೆಬ್ರವರಿ 12, 2017ರಂದು ಲೋಕಾರ್ಪಣೆಗೊಂಡ ನಿಮ್ಮ ಪಬ್ಲಿಕ್ ಟಿವಿಗೆ ಇಂದು 13ನೇ ಹುಟ್ಟುಹಬ್ಬದ ಸಂಭ್ರಮ. 13ನೇ ವರ್ಷದ ಸಂಭ್ರಮವನ್ನು ಹೆಮ್ಮೆಯ ಹೆಗ್ಗುರುತು ಎಂಬ ಟ್ಯಾಗ್ಲೈನ್ ಅಡಿ ಆಚರಿಸಲಾಗ್ತಾ ಇದೆ. ಬೆಳಗ್ಗೆ ಖ್ಯಾತ ಗಾಯಕರಾದ ಸುಪ್ರಿಯಾ ರಘುನಂದನ್, ಬಾಲಗಾಯಕಿ ದಿಯಾ ಹೆಗ್ಡೆ ತಮ್ಮ ಕಂಠಸಿರಿ ಗಾಯನದ ಮೂಲಕ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಳ ಮಾಡಿದ್ರು. ಬೆಣ್ಣೆ ಕದ್ದ ಕಳ್ಳ ಕೃಷ್ಣ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ನಾಲ್ಕು ತಂತಿ ಭಾವಗೀತೆ, ಚಿತ್ರಗೀತೆ ಮೂಲಕ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ನೆರೆದಿದ್ದ ವೀಕ್ಷಕ ಪ್ರಭುಗಳನ್ನು ರಂಜಿಸಿದ್ರು. ಪಬ್ಲಿಕ್ ಟಿವಿ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಸಾರ್ವಜನಿಕರು, ವೀಕ್ಷಕರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಮೆಟ್ರೋ ದರ ಏರಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಬಿಜೆಪಿ ಶಾಸಕರು, ಸಂಸದರು ದರ ಮರುಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ದರ ಕಡಿಮೆ ಮಾಡಬೇಕು, ದರ ಮರುಪರಿಶೀಲನೆ ಮಾಡಬೇಕು ಅಂತ ಬಿಎಂಆರ್ಸಿಎಲ್ಗೆ ರೈತ ಸಂಘಟನೆಗಳು, ಮಹಿಳಾ ಮೋರ್ಚಾಗಳು ಪ್ರಸ್ತಾಪ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಈಗ ಶಾಸಕರು, ಸಂಸದರು ಮತ್ತು ರೈತ ಸಂಘಟನೆ, ಮಹಿಳಾ ಮೋರ್ಚಾಗಳ ಪತ್ರ ಮತ್ತು ಪ್ರಸ್ತಾಪಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ವರದಿ ನೀಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಬಿಎಂಆರ್ಸಿಎಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮುಂದೆ ಮೆಟ್ರೋ ದರ ಏರಿಕೆಗೆ ಇದುವರೆಗೂ ಬಂದಿರೋ ವಿರೋಧಗಳು ಏನು, ಸಾರ್ವಜನಿಕರಿಂದ ಮತ್ತು ಸಂಘಟನೆಗಳಿಂದ ಬಂದ ಒತ್ತಾಯವನ್ನ ತಿಳಿಸಲಿದ್ದಾರೆ. ದರ ಏರಿಕೆ ಕಮಿಟಿ ನಿರ್ಧಾರ ಮಾಡಿದ್ದು, ದರ ಏರಿಕೆ ಕಡಿಮೆ ಬಗ್ಗೆ ಬಿಎಂಆರ್ಸಿಎಲ್ ಪ್ರಸ್ತಾಪಿಸಲಿದೆ. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಬಹುದಿನಗಳ ನಂತರ ಪಬ್ಲಿಕ್ ಟಿವಿ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ಮತ್ತೆ ಸಿನಿಮಾ ಮಾಡ್ತೀರಾ ಎಂಬ ಪ್ರಶ್ನೆಗೆ ರಮ್ಯಾ, ಸದ್ಯಕ್ಕೆ ಪ್ರಾಜೆಕ್ಟ್ ಯಾವುದೂ ಇಲ್ಲ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಪ್ರೊಡ್ಯೂಸ್ ಮಾಡ್ತೀನಿ, ಒಳ್ಳೆ ಪಾತ್ರ ಬಂದರೆ ಖಂಡಿತ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಮ್ಯಾ ಕೈಯಲ್ಲಿರುವ ರಿಂಗ್ ಕೆಲ ದಿನಗಳಿಂದ ವೈರಲ್ ಆಗ್ತಾ ಇತ್ತು. ಮದುವೆ ಬಗ್ಗೆ ನಾನಾ ಚರ್ಚೆಗಳು ಆಗ್ತಾ ಇದ್ವು. ಈ ಎಲ್ಲದಕ್ಕೂ ರಮ್ಯಾ ತೆರೆ ಎಳೆದಿದ್ದಾರೆ. ಸಿಹಿ ಊಟ ಹಾಕಿಸ್ಬೇಕು ಅಂತಂದರೆ ಮದುವೆನೇ ಆಗಬೇಕಾಗಿಲ್ಲ, ಯಾವಾಗ ಬೇಕಾದರೂ ಸಿಹಿ ಊಟವನ್ನು ಮಾಡಿಸ್ತೀನಿ ಅಂತ ಅಭಿಮಾನಿಗಳಿಗೆ ರಮ್ಯಾ ಮೆಸೇಜ್ ನೀಡಿದ್ದಾರೆ. ದರ್ಶನ್ ವಿರುದ್ಧ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಮೋಹಕ ನಟಿ ರಮ್ಯಾ ನಿರಾಕರಿಸಿದ್ದಾರೆ. ಪ್ರಾಜೆಕ್ಟ್ ಯಾವುದೂ ಇಲ್ಲ, ಬಿಕಾಸ್ ನನಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇನ್ನೂ ಸಿಗ್ತಾ ಇಲ್ಲ. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ನಾನು ಐ ಹ್ಯಾವ್ ನಾಟ್ ಫೌಂಡ್ ಎನಿಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ನಾನು ಮಾಡಿದ್ದೇನೆ, ಮಾಡೋಕ್ಕೆ ನನಗೂ ಇಷ್ಟ ಅಲ್ಲ. ಸೊ ಏನಾದರೂ ಒಂದು ಒಳ್ಳೆ ಪಾತ್ರ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸಿಹಿ ಊಟ ಕೊಡಬೇಕಾ? ನಾನು ಬೇಕಾದರೆ ಹಾಗೆ ಸಿಹಿ ಊಟ ಕೊಡ್ತೀನಿ ಎಲ್ರಿಗೂ. ದ್ಯಾಟ್ಸ್ ಓಕೆ, ಯಾವಾಗ ಬೇಕಾದರೂ ಊಟ ಮಾಡ್ಬೋದು.